ಕೋಲಾರ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ನಾನು ಕೆಲಸ ಮಾಡಿದೆ. ಅದಾದ ನಂತರ ನಮ್ಮ ಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರು ನನಗೆ ಆದೇಶ ಮಾಡಿದ್ದಾರೆ, ನೀನು ಇನ್ಮೇಲೆ ಚಿಕ್ಕಬಳ್ಳಾಪುರದ ಉಸ್ತುವಾರಿ ಸಚಿವನಾಗಿ ಕೆಲಸ ಮಾಡಬೇಕು ಅಂತೇಳಿ. ಅದ್ರ ಪ್ರಕಾರ ಇವತ್ತು ನಾನು ಈ ಪ್ರಗತಿ ಪರಿಶೀಲನಾ ಸಭೆಗೆ ಬಂದಿದ್ದೇನೆ. ನನಗೆ ಮೇಲ್ನೋಟಕ್ಕೆ ಇಡೀ ಜಿಲ್ಲೆಯಲ್ಲಿ ಎಲ್ಲ ಅಧಿಕಾರಿಗಳು ಉತ್ತಮವಾಗಿ ಕೆಲಸ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಅವರ ಕೆಲಸಕ್ಕೆ ನಾನು ಶ್ಲಾಘನೆಯನ್ನು ಕೊಡ್ತೀನಿ. ಮತ್ತು ಅವರಿಗೆ ಯಾವುದೇ ಸಹಕಾರ ಬೇಕು ಅಂದ್ರೂ ನಾನು ಅವ್ರ ಜೊತೆಗಿದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಏನೇನು ಅನುಕೂಲಗಳಾಗಬೇಕು ಆ ಎಲ್ಲ ಅನುಕೂಲಗಳನ್ನು ಮಾಡಲಿಕ್ಕೆ ನಾನು ಪ್ರಾಮಾಣಿಕವಾದ ಪ್ರಯತ್ನವನ್ನು ಪಡ್ತೇನೆ ಅಂತ ನಾನು ಸಂದರ್ಭದಲ್ಲಿ ಹೇಳ್ತೀನಿ. ಸರ್, ಜಿಲ್ಲೆಯಲ್ಲಿ ಬರ ಸ್ಥಿತಿಗತಿ ಹೇಗಿದೆ ಸರ್? ನೋಡಿ, ಇವತ್ತು ಜಿಲ್ಲೆಯಲ್ಲಿರುವಂತಹ 8 ತಾಲೂಕುಗಳಲ್ಲಿ ಬರ ಇದೆ, ಮಳೆಯ ಕೊರತೆ ಇದೆ. ಕೆಲವು 4.5% ಮಳೆ ಆಗಿದೆ. ಬಹಳಷ್ಟು ದೊಡ್ಡ ಸಮಸ್ಯೆಯಲ್ಲಿ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಇದೆ. ಪ್ರಮುಖವಾಗಿ ಈ ನಮ್ಮ ಜಾನುವಾರುಗಳಿಗೆ ಮೇವಾಗಲಿ ಮತ್ತು ಜನಗಳಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಆಗಲಿ, ಇದಕ್ಕೆ ಸರ್ಕಾರ ದುಡ್ಡು ಕೊಟ್ಟಿದೆ. 1 ಕೋಟಿ 1 ಕಾನ್ಸೆನ್ಟ್ರೇಟ್ ದುಡ್ಡಿಗೆ ಯಾವುದೇ ಕೊರತೆ ಇಲ್ಲ. ಸುಮಾರು 1,25,000 ಲಕ್ಷ ರೈತರಿಗೆ ವಿಮೆಯನ್ನು ಸಹ ಮಾಡಿದ್ದೀವಿ. ಸರ್ಕಾರ ಕೈ ಮೀರಿ ನಮ್ಮ ರೈತರು, ನಮ್ಮ ಸಹೋದರರಿಗೆ ಒಳ್ಳೆಯದಾಗಲಿ ಅಂತೇಳಿ ಅವ್ರ ಪರವಾಗಿ ಇಡೀ ಜಿಲ್ಲೆಯಾದ್ಯಂತ ನಾವು ಹಲವಾರು ಯೋಜನೆಗಳನ್ನು ತಗೊಂಡಿದ್ವಿ. ಬೆಳೆ ವಿಮೆ ಆಗ್ಬೋದು, ಅವ್ರಿಗೆ ಬೀಜ ಉತ್ಪತ್ತಿ ಮಾಡಲಿಕ್ಕೆ ಕೊಡೋದಾಗ್ಬೋದು, ಮತ್ತು ನೀರಿನ ವ್ಯವಸ್ಥೆ ಆಗ್ಬೋದು, ಕುಡಿಯೋ ನೀರಿನ ವ್ಯವಸ್ಥೆ ಆಗ್ಬೋದು, ಮತ್ತು ಮೇವಿನ ಸಮಸ್ಯೆ ಆಗ್ಬೋದು. ವಿದ್ಯುತ್ ಶಕ್ತಿ ಭಾಳ ಇಂಪಾರ್ಟೆಂಟ್. ರಾತ್ರಿ ಸಮಯದಲ್ಲಿ ಸುಮಾರು 3 ಗಂಟೆ, ಬೆಳಕಿನ ಸಮಯದಲ್ಲಿ 4 ಗಂಟೆ, 7 ರಿಂದ 8 ಗಂಟೆಗಳ ಕಾಲ ಅವರ ಪಂಪ್ ಸೆಟ್ಗಳಿಗೆ ನೀರು ಕೊಡಬೇಕು ಅಂತ ಹೇಳಿದ್ವಿ. ಆದ್ದರಿಂದ ಇವತ್ತು ರೈತ ಪರವಾಗಿ ನಮ್ಮ ಸರ್ಕಾರ ಇದೆ. ಡಿ ಕೆ ಶಿವಕುಮಾರ್ ಅವರ ಸರ್ಕಾರ, ನಮ್ಮ ಸರ್ಕಾರ ಯಾವತ್ತೂ ರೈತರ ಪರ ಇರುವಂಥದ್ದು. ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳಿ ನಾವು ಇವತ್ತು ಕೆಲಸ ಮಾಡ್ತೀವಿ. ಸುಬ್ಬಾರೆಡ್ಡಿ ಅವರು ನಮ್ಮ ಸಹೋದರರು. ಸುಬ್ಬಾರೆಡ್ಡಿ ಅವರು ರಾಜಕೀಯವಾಗಿ ಏನು ಬೇಕು ಅಂತ ಕೇಳಿಲ್ಲ ನಾನು. ಇಲ್ಲಿ ಜನಗಳ ಪರವಾಗಿ ಕಾನ್ಸ್ಟಿಟ್ಯೂನ್ಸಿಗೆ ಏನು ಬೇಕು ಅಂತ ಕೇಳಿದೆ. ಎಲ್ಲರ ಮೇಲೂ, ಎಲ್ಲ ಜನಪ್ರತಿನಿಧಿಗಳ ಮೇಲೆ ಅವ್ರು ವೋಟ್ ಹಾಕೋ ಪ್ರೀತಿ ಇರ್ತದೆ. ಈಗ ನನ್ನ ಕಾನ್ಸ್ಟಿಟ್ಯೂನ್ಸಿ ಅವ್ರಿಗೆ ನನ್ನ ಮಿನಿಸ್ಟರ್ ಆಗಲಿ ಅಂತ ಪ್ರೀತಿ ಇರ್ತದೆ. ಸುಬ್ಬಾರೆಡ್ಡಿ ಅವ್ರಿಗೆ ಇರ್ತದೆ, ನಮ್ಮ ಪ್ರದೀಪ್ನಿಗೆ ಇರ್ತದೆ, ನಮ್ಮ ಪುಟ್ಟಸಾಮಣ್ಣನಿಗೆ ಇರ್ತದೆ. ಎಲ್ಲರಿಗೂ ಅದು ಇಟ್ಸ್ ಕ್ವೈಟ್ ನ್ಯಾಚುರಲ್. ಎಲ್ಲರಿಗೂ ಮಂತ್ರಿ ಆಗುವಂಥ ಇರ್ತದೆ. ಆದರೆ ಕೆಲವರಿಗೆ ಆ ಒಂದು ಜವಾಬ್ದಾರಿ ಸಿಗುವಂಥದ್ದು. ಇವತ್ತಿನ ನಾನು ಮಿನಿಸ್ಟರ್ ಆಗಿರ್ಬೋದು, ನಾಳೆ ಇನ್ನೊಬ್ಬರು ಮಿನಿಸ್ಟರ್ ಆಗ್ಬೋದು. ಅದು ಪ್ರಜಾಪ್ರಭುತ್ವ, ಅದನ್ನು ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ. ಇವತ್ತು ವರ್ಷದಿಂದ ಗೆಲ್ತೇವೆ MC ಸುಧಾಕರ್ ಅವರು ವೈಯಕ್ತಿಕ ಇಲ್ಲ, ಅದು ನೋಡಿ, MC ಸುಧಾಕರ್ ಅವರ ವೈಯಕ್ತಿಕ ಅಭಿಪ್ರಾಯ. ನನ್ನ ಅಭಿಪ್ರಾಯದಂತೆ ಕಾಂಗ್ರೆಸ್ ಪಕ್ಷದಿಂದ ನಾವೆಲ್ಲ ಗೆದ್ದಿರೋದು. ಕಾಂಗ್ರೆಸ್ ಪಕ್ಷ 140 ವರ್ಷಗಳ ಇತಿಹಾಸ ಇರುವಂಥ ಪಕ್ಷ. ಇಂಥ ದೊಡ್ಡ ಇತಿಹಾಸ ಇರೋ ಪಕ್ಷದ B.Pharm ಇಲ್ದಿರ ಅಂತ ಗೆಲ್ಲೋದು ಭಾಳ ಅಂತ ಕಷ್ಟ. ಅದು ಅವ್ರ ವೈಯಕ್ತಿಕ ಅಭಿಪ್ರಾಯ. ನೀವು ಅವ್ರನ್ನೇ ಕೇಳಿ. ನನ್ನ ಪ್ರಕಾರ ಒಂದು ಪಕ್ಷ ಒಂದು ಇದ್ರಲ್ಲಿ ಗುರುತಿಸ್ಕೊಂಡ್ರೆ ಮಂತ್ರಿ ಆಗೋದು, ಗೆಲ್ಲಲ್ಲಿ ಎಲ್ಲ ರಿಸರ್ವ್ ವೋಟ್ಸ್. ಕಾಂಗ್ರೆಸ್ ಪಕ್ಷ 140 ವರ್ಷದ ಇತಿಹಾಸ ಇರುವಂಥ ಪಕ್ಷಕ್ಕೆ ತಮ್ಮದೇ ಆದ ಬೇಸ್ ಇದೆ. ಭಾಳ ಜಿಲ್ಲೆಗಳು ಕೊಟ್ಟಿಲ್ಲ ರೀ. ನಾಟ್ ಓನ್ಲಿ ಕೋಲಾರ, ಮತ್ತು 8-9 ಜಿಲ್ಲೆ ನೀವೇ ಹೇಳ್ತಾ ಇದ್ದೀರಿ. 8-9 ಜಿಲ್ಲೆಗಳಿಗೆ ಇವಾಗ ಎಷ್ಟು ದಿನ ಕೊಟ್ಟಿದ್ರು. ಸುಧಾಕರ್ ಅವರು ಮಿನಿಸ್ಟರ್ ಆಗಿದ್ದರು. ಈಗ ಬೇರೆ ಜಿಲ್ಲೆಗಳಿಗೂ ಅವಕಾಶ ಮಾಡಿಕೊಡ್ಬೇಕಾಯ್ತು. ಮುಂಚೆ ಒಂದು 5-6 ಜಿಲ್ಲೆಗಳಿಗೆ ಅವಕಾಶ ಸಿಕ್ಕಿರಲಿಲ್ಲ. ಆ ಜಿಲ್ಲೆಗಳಿಗೆ ಅವಕಾಶ ಕೊಟ್ಟಿದ್ದರಿಂದ ಸಿಕ್ಕಿತ್ತು. ಕಡೆಗಣಿಸೈತೆ ಅಂತ ಯಾವತ್ತೂ ತಿಳ್ಕೊಬಾರ್ದು. ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಇಲ್ದಿದ ತಕ್ಷಣ ಕಡೆಗಣಿಸೈತೆ ಅಂತ ಅರ್ಥ ಅಲ್ಲ. ಈಗ ಇರೋ ಜಿಲ್ಲೆಗಳು ಯಾರನ್ನು ಏನು ಕಡೆಗಣಿಸಿಲ್ಲ. ಆ ಥರ ಎಲ್ಲಾದರೂ ರೂಲ್ಸ್ ಇದೆಯಾ? ಪ್ರತಿಯೊಬ್ಬರನ್ನು ಚೇಂಜ್ ಮಾಡಬೇಕು ಅಂತ ಎಲ್ಲಿ ಯಾವ ಸರ್ಕಾರದಲ್ಲಾಗಿದೆ? ಅಲ್ಲ, ಎಲ್ಲಿ ಸರ್ಕಾರ ಎಲ್ಲಿದೆ ಸರ್ ಆ ಥರ ರೂಲ್ಸು? ನಮ್ಮ ಪಕ್ಷಿಗೆ ಹೈಕಮಾಂಡ್ ಇದೆ. ಹೈಕಮಾಂಡ್ ನಿರ್ಧಾರ ಮಾಡ್ತದೆ ಯಾರಿಗೆ ಯಾವ ಮಂತ್ರಿ ಮಾಡಬೇಕು ಅಂತ. ಹೈಕಮಾಂಡ್ ಏನು ಹೇಳ್ತದೆ ಅದ್ರ ಪ್ರಕಾರ ಇವತ್ತಿನ ದಿನ ನಾನು ಇಲ್ಲಿ ಕೂತಿರ್ಬೋದು, ನಾಳೆ ದಿನ ಇದೇ ಚೇರಲ್ಲಿ
ಬಂದು ಪ್ರದೀಪ್ ಈಶ್ವರ್ ಕುತ್ಕೊಬೋದು. ಪ್ರದೀಪ್ ಈಶ್ವರ್ ಆದಮೇಲೆ ನಮ್ಮ ಸುಬ್ಬಣ್ಣ ಬಂದು ಕುತ್ಕೋಬೋದು. ಅದಾದಮೇಲೆ ಪುಟ್ಟಸ್ವಾಮಿಗೌಡರು ಅದು ಮುಂಚೆನೇ ಬಂದು ಕುತ್ಕೋಬೋದು. ಯಾವುದೇ ಸಂದರ್ಭದಲ್ಲಿ ಹೇಳಲಿಕ್ಕೆ ಬರಲ್ಲ. ರಾಜಕೀಯ ಅನ್ನೋದು ನಿಂತ ನೀರಲ್ಲ. ಯಾವುದೇ ಪಕ್ಷ ಒಬ್ಬ ವ್ಯಕ್ತಿಗೆ ಒಂದ್ಸರಿ ಅವಕಾಶ ಕೊಟ್ಟಮೇಲೆ ಯಾವತ್ತೂ ನಾವು ಆ ಕೆಲಸವನ್ನು ಮರಿಬಾರ್ದು. ಸರ್, ಬರಗಾಲ ಶುರುವಾಗಿರುವಂಥದ್ದು ಇದುವರೆಗೂ ಅಧಿಕೃತವಾಗಿ ಸರ್ಕಾರದಿಂದ ಘೋಷಣೆ ಆಗಿಲ್ಲ. ಸೊ ಯಾವಾಗ ಘೋಷಣೆ ಆಗುತ್ತೆ? ಈಗೆಲ್ಲನೂ ನಾವು ಮಾಹಿತಿ ತಗೋತಾ ಇದ್ದೀವಿ. ಈಗ ಮಳೆ ಆಗಿಲ್ಲ ಅಂತ ಈಗ ತಾನೇ ಎಲ್ಲ ಬಂದಿರೋದು ರಿಪೋರ್ಟ್ಸ್ ಎಲ್ಲ ಮಾಹಿತಿ ತಗೋತಾ ಇದ್ದೀವಿ. ಆ ಮಾಹಿತಿಯನ್ನು ತೆಗೆದುಕೊಂಡು ಸರ್ಕಾರದ ಮುಂದೆ ಸಲ್ಲಿಸಿ ಸರ್ಕಾರ ಏನು ನಿರ್ಧಾರ ತಗೋತದೋ ಅದ್ರ ಮೇಲೆ ಜನಗಳಿಗೆ ಪರಿಹಾರ ಕೊಡುವಂಥದ್ದು ಮಾಡ್ತೀವಿ. ಸರ್, ಕೋಲಾರ ಉಸ್ತುವಾರಿ ಸಚಿವರಾಗಿದ್ರಿ. ಈ ಜಿಲ್ಲೆದು ಬಹುತೇಕ ಒಂದೇ ರೀತಿಯಾದಂಥ ಸಮಸ್ಯೆಗಳು, ಬೇಡಿಕೆಗಳು ಇರುವಂಥದ್ದು. ಉಸ್ತುವಾರಿ ಸಚಿವರು ತಮ್ಮಿಂದ ಚಿಕ್ಕಬಳ್ಳಾಪುರ ಜನ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು? ನೋಡಿ, ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಅವಿಭಾಜ್ಯ ಜಿಲ್ಲೆ ಆಗಿದ್ದಂಥದ್ದು ಮುಂಚೆ. ಅದಾದಮೇಲೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಬೇರೆ ಆಗಿತ್ತು. ನಾನು ಯಾವತ್ತೂ ಜಿಲ್ಲೆಯ ಅಭಿವೃದ್ಧಿಗೆ ನಾನು ಕೆಲಸ ಮಾಡ್ತೀನಿ. 3 ವರ್ಷಗಳ ಕಾಲ ನಾನು ಏನು ಕೋಲಾರ ಜಿಲ್ಲೆಯಲ್ಲಿದ್ದೆ, ಸಾವಿರಾರು ಕೋಟಿ ರೂಪಾಯಿಗಳ ಅನುದಾನವನ್ನು ಅಲ್ಲಿ ತಗೊಂಡೋಗಿ ಎಲ್ಲ ಕಾನ್ಸ್ಟಿಟ್ಯೂನ್ಸಿಗೆ ಅಲ್ಲಿ ಕೆಲಸ ಮಾಡಿರುವಂಥದ್ದು. ಅದೇ ಕೆಲಸವನ್ನು ನಾನು ಚಿಕ್ಕಬಳ್ಳಾಪುರ ಜಿಲ್ಲೆಗೂ ಸಹ ನಾನು ಕೈ ಮೀರಿ ಕೆಲಸ ಮಾಡಿ ಇಲ್ಲಿನ ಜನಗಳಿಗೆ ಒಳ್ಳೇದಾಗಲಿ ಅಂತೇಳಿ ನಾನು ನಮ್ಮ MLAಗಳು ಎಲ್ಲರ ಜೊತೆಗೆ ಸೇರಿ ಕೆಲಸ ಮಾಡಲಿಕ್ಕೆ ಬಯಸ್ತೀನಿ. ಸಸ್ಪೆಂಡ್ ನೋಡಿ, ಟ್ರೆಷರಿ ಟ್ರೀಟ್ಮೆಂಟ್ ಬಗ್ಗೆ ಈಗಾಗಲೇ DC ಅವರು ಗಮನ ಸೆಳೆದಿದ್ದಾರೆ. ನಾನು ಅದ್ರ ಬಗ್ಗೆ ಗಮನ ಸೆಳೆದಿದ್ದೀನಿ. ಈಗ ಈ ಜಿಲ್ಲೆಗೆ ಸೆಕ್ರೆಟರಿಗಳಾಗಿ BWSSP ಚೇರ್ಮನ್ ಇದ್ದಾರೆ ಮಂಜುಳಾ ಅವರು ಇರೋದರಿಂದ ಅವ್ರ ಮುಖಾಂತರ ನಾನು DC ಅವರು ಮತ್ತೆಲ್ಲ ನಮ್ಮ ಜನಪ್ರತಿನಿಧಿಗಳು ಹೋಗಿ ಟ್ರೆಷರಿ ಟ್ರೀಟ್ಮೆಂಟಿಗೆ ಏನು ವ್ಯವಸ್ಥೆ ಬೇಕೋ ಆ ವ್ಯವಸ್ಥೆಯನ್ನು ಕೇಳಲಿಕ್ಕೆ ನಾವು ರೆಡಿ ಇದ್ದೀವಿ. ಬರ ನಿರ್ವಹಣೆ ಮಾಡ್ತಾ ಇದ್ದೀರಿ ಸರ್? ಬರ ನಿರ್ವಹಣೆ ಆಗ್ತಾ ಇದೆ ಜಿಲ್ಲೆಯಲ್ಲಿ. ನನ್ನ ಪ್ರಕಾರ ಎಷ್ಟು 2880 ಅಲ್ಲ 2880 ಕೋಟಿ ರೂಪಾಯಿಗಳನ್ನ ಈ 3 ವರ್ಷದಲ್ಲಿ ನಾವು ದುಡ್ಡು ಕೊಟ್ಟಿದ್ದೀವಿ. ಎಷ್ಟು ಕುಟುಂಬಗಳು ಪ್ರಭು ಈ ಜಿಲ್ಲೆಯಲ್ಲಿ ಎಷ್ಟು ಕುಟುಂಬಗಳು, ಲಕ್ಷಾಂತರ ಕುಟುಂಬಗಳಿಗೆ ಏನೂ ಅವ್ರಿಗೆ ಆದಾಯ ಇಲ್ದಿರೋಂಥ ಕುಟುಂಬಗಳಾಗಲಿ ಅವ್ರಿಗೆ ಬಸ್ ಪಾಸ್ ಮುಖಾಂತರ ಫ್ರೀ ವಿದ್ಯುತ್ ಕೊಡೋದ್ರ ಮುಖಾಂತರ, ಮತ್ತು ಮನೆ ಯಜಮಾನಿಗೆ 2000 ರೂಪಾಯಿ ಕೊಡೋದ್ರ ಮುಖಾಂತರ, ಮತ್ತು ಡಿಗ್ರಿ ಓದೋನಿಗೆ 2000 ಕೊಡೋದ್ರ ಮುಖಾಂತರ, ಮತ್ತು ಅಕ್ಕಿ ಫ್ರೀ ಕೊಡೋದ್ರ ಮುಖಾಂತರ ಯಾವುದೇ ಒಂದು ರೀತಿಯಲ್ಲಿ ಒಂದು ಕುಟುಂಬಕ್ಕೆ ಒಂದು ತಿಂಗಳಿಗೆ 5,000 ರಿಂದ 6,000 ರೂಪಾಯಿ ಹೋಗುವಂಥ ಕೆಲಸ ಮಾಡಿ. ಏನೂ ಕಷ್ಟ ಬಂದನು 5,000 6,000 ರೂಪಾಯಿ ಅಂತ ಅವ್ರಿಗೆ ಗ್ಯಾರಂಟಿ. ಅಂದರೆ ಸರ್ಕಾರ ಭಾಳಷ್ಟು ಜವಾಬ್ದಾರಿಯುತ ಸರ್ಕಾರ. ಕಾಂಗ್ರೆಸ್ ಸರ್ಕಾರ ಇವತ್ತು ಏನಿದೆ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಾವೆಲ್ಲ ಭಾಳ ಜವಾಬ್ದಾರಿಯುತವಾಗಿ ಕೆಲಸ ಮಾಡ್ತೀವಿ. 15 ಮೂಲಗಳು ಈಗ ರಾಮ್ಜಿ KP ರಾಮ್ಜಿ ಮಾಡ್ತಾ ಇದ್ದೀವಿ, B ರಾಮ್ಜಿ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ನೀರು, ಕುಡಿಯೋ ನೀರಿಗೆ ಹೇಳ್ತಾ ಇದ್ದೀವಿ. ಮತ್ತು ಇದು ಎಲ್ಲದಕ್ಕಿಂತ ಹೆಚ್ಚಾಗಿ ಸರ್ಕಾರ 5 ಮಹತ್ವ